ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ಯಾವ ಚಕ್ರವನ್ನು ಆಕ್ಟಿವೇಟ್ ಮಾಡ್ಕೋಬೇಕು ಅನ್ನೋದನ್ನು ಮಾತಾಡೋಣ. ಯು ಮಟ್ ಹವ್ ಸೀನ್ ಏನೋ ಯೋಚನೆ ಮಾಡ್ತಾ ಇರ್ತೀರಾ, 11 ನೋಡ್ತೀರಾ. ಓಕೆ, ದಟ್ ಮೀನ್ಸ್ ಯೂನಿವರ್ಸ್ ಇಸ್ ಟೆಲಿಂಗ್ ನೀನು ಅಂದ್ಕೊಂಡಿದ್ದಾಗುತ್ತೆ. ಎಷ್ಟೋ ರೀತಿಯ ಎನರ್ಜಿಯನ್ನು ನೀವು ತಗೋತಾ ಇದ್ದೀರಾ ದಿನದಲ್ಲಿ. ಹ್ಯಾವ್ ಯು ನೋಟಿಸ್ಡ್ ಇಟ್? ಕಾರಣ ಇಲ್ಲದೆ ನಿಮಗೆ ಬೇಜಾರಾಗ್ತಾ ಇರುತ್ತೆ. ನೇಚರ್ ಜೊತೆ ಇರೋಕ್ಕೆ ಬಿಡಿ. ಯಾವ ಮನುಷ್ಯ ನೇಚರ್ ಜೊತೆ ಇರ್ತಾನೋ ಅವನಿಗೆ ನೇಚರ್ ಇಸ್ ದ ಬೆಸ್ಟ್ ಹೀಲರ್. ಎಷ್ಟೋ ಜನ ಈಗ ಸಂಪಾದನೆ ಮಾಡಿರ್ತಾರೆ, ಹಿಂಗೆ ಕಳ್ಕೊಂಡ್ಬಿಡ್ತಾರೆ. ದ ಮೊಮೆಂಟ್ ಯು ಸೆಡ್ ಐ ಆಮ್ ಫೈನ್, ನನಗೆ ಸಾಕು, ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ದೇರ್ ವಿಲ್ ಬಿ ಅ ಫಾಲ್ ಡೌನ್. ಕ್ರಿಸ್ಟಲ್ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಿದ್ರೆ, ನಮ್ಗೆ ಅದು ಪವರ್ ಕೊಡುತ್ತೆ ಕ್ರಿಸ್ಟಲ್ಸು. ಅದ್ರ ಬಗ್ಗೆ ಹೇಳೋದಾದ್ರೆ ಹೆಂಗೆ ಮೇಡಮ್? ಈಗ ಎಕ್ಸಾಂಪಲು, ಇದು ಸಿಟ್ರಿನ್ ಅಂತ ಕರೀತಾರೆ. ಸಿಟ್ರಿನ್ ಆಯಿತಾ, ಇಟ್ಸ್ ಅ ಕ್ಲಸ್ಟರ್ ಆಫ್ ಸಿಟ್ರಿನ್. ಸಿಟ್ರಿನ್ ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ ನಿಮ್ಮಕ್ಕೆ ಹಣ, ಆಪರ್ಚುನಿಟೀಸ್ ಎಲ್ಲವೂ ಬರುತ್ತೆ. ಕಾರ್ನೆಲಿಯನ್ ಅಂತ ಸ್ಟೋನ್ ಇದೆ. ಇದರಲ್ಲಿ ನನ್ನ ದೇಹದಲ್ಲಿ ಒಂದು 27,000 ನರನಾಡಿಗಳಿದೆ. ಈಗ ಒಂದು ಮನೆ ಅಂತ ಹೇಳಿದ್ರು ಕೂಡ ಎಷ್ಟೊಂದು ವೈರಿಂಗ್ ಮಾಡಿದ್ದಾರೆ ಅಲ್ವಾ? ಆದರೆ ನೋಡಿ, ಎಲ್ಲಿ ನೋಡಿದರೆ ನೀವು ಒಂದು 5-6 ಸ್ವಿಚಸ್ ಮಾತ್ರ ಇದೆ. ಹೆಂಗೆ ಯಾವುದು ಆಕ್ಟಿವೇಟ್ ಆಗುತ್ತೆ ಅಂದರೆ, ಹಾಗೆ ನಮ್ಮ ದೇಹದಲ್ಲಿ 27,000 ನರನಾಡಿಗಳಿದ್ರೆ 114 ನೋಡ್ಗಳಿರುತ್ತೆ ಅಂತ ಹೇಳಿದ್ರೆ. ಈಗ ನೋಡ್ಗಳಂತ ಹೇಳಿದ್ರೆ ಫ್ಯೂಸ್ ಆಚೆ ಕಡೆ ಇರುತ್ತೆ ಮನೆಯಿಂದ, ಗೊತ್ತಾಯ್ತು? ಇಲ್ಲೆಲ್ಲೋ ಫ್ಲಕ್ಚುಯೇಟ್ ಆಗ್ತಿದ್ರೆ ಫ್ಯೂಸ್ ಫ್ಲಿಪ್ ಆಗಿದೆಯಾ ಅಂತ ನೋಡ್ತೀರಾ, ಇಲ್ಲ ಟ್ರಿಪ್ ಆಗಿದೆಯಾ ಅಂತ ನೋಡ್ತೀರಾ. ಹಾಗೆ ನಮ್ಮ ದೇಹದಲ್ಲಿ 114 ನೋಡ್ಗಳಿದೆ. ಆ ಪ್ರತಿಯೊಂದು ನೋಡಲ್ಲಿ ಒಂದೊಂದು 7 ಇಂಪಾರ್ಟೆಂಟ್ ಜಂಕ್ಷನ್ ಪಾಯಿಂಟ್ಸ್ಗಳಿದೆ. ಅದನ್ನೇ ಚಕ್ರ ಅಂತ ಕರಿತೀವಿ. ಚಕ್ರ ಆಯಿತಾ? ಹೇಗೆ ಚಕ್ರ ತಿರುಗ್ತಾ ಇರುತ್ತೆ, ಅದು ಎಷ್ಟು ಆ್ಯಕ್ಟಿವ್ ಆಗಿರುತ್ತೆ ನಿಮ್ಮ ಜೀವನದಲ್ಲಿ. ನೀವು ಏನನ್ನು ಆಕರ್ಷಿಸಬೇಕಾದ್ರೂ ಆ ಪವರ್ ಇರುತ್ತೆ. ಸೈಂಟಿಸ್ಟು ಕೂಡ ಇದನ್ನು ಪ್ರೂವ್ ಮಾಡಿದ್ದಾರೆ ಆಯಿತಾ. ಪ್ರತಿಯೊಬ್ಬ ಮನುಷ್ಯನಿಗೂ ಆರಾ ಅನ್ನೋದಿರುತ್ತೆ. ಈಗ ನೀವು ದೇವ್ರ ಫೋಟೋ ನೋಡಿರ್ಬೋದು, ಹಿಂದ್ಗಡೆ ದೇವ್ರ ಹಿಂದ್ಗಡೆ ಒಂದು ಚಕ್ರ ಥರ ಇರುತ್ತೆ, ವೈಟ್ ಕಲರ್ ಇರುತ್ತೆ ಆಯಿತಾ. ಸೊ ನಮ್ಮಲ್ಲಿ 7 ಚಕ್ರಗಳಿದೆ. ಯಾವುದದು ಅಂತ ಹೇಳಿದರೆ, ನಿಮಗೀಗ ಬಿಲ್ಡಿಂಗಿಗೆ ಫೌಂಡೇಶನ್ ಹೇಗೆ ಮುಖ್ಯನೋ ಹಾಗೆ ಮೂಲಾಧಾರ ಚಕ್ರ ಅನ್ನೋದಿದೆ, ಸಹಸ್ರಾರ ಚಕ್ರ, ಮತ್ತು ಮಣಿಪುರ ಚಕ್ರ, ಅನಹಟ ಚಕ್ರ, ವಿಶುದ್ಧ ಚಕ್ರ, ಮತ್ತು ಥರ್ಡ್ ಐ ಆಜ್ನ ಚಕ್ರ ಅಂತ ಇದೆ ಆಯಿತಾ. ಪ್ರತಿಯೊಂದು, ಮತ್ತು ಇನ್ನೊಂದು ಸಹಸ್ರಾರ ಚಕ್ರ ಅಂತ. ಈ 7 ಚಕ್ರ ಕೂಡ ಮನುಷ್ಯನ ಆರವನ್ನು ಡಿಫೈನ್ ಮಾಡ್ತಾ ಹೋಗುತ್ತೆ. ಈ ಚಕ್ರ ಎಷ್ಟು ಆ್ಯಕ್ಟಿವ್ ಆಗಿರುತ್ತೆ, ನಿಮ್ಮ ಲೈಫಲ್ಲಿ ಮ್ಯಾನಿಫೆಸ್ಟೇಷನ್ ಪವರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಕೆಲವು ಸತಿ ನೋಡಿರ್ಬೋದು, ಎಲ್ಲವನ್ನು ನೀವು ಹೇಳಿದ್ದೆಲ್ಲ ಮಾಡ್ತಾ ಇದ್ದೀನಿ, ಆದರೂ ನನ್ನ ಜೀವನದಲ್ಲಿ ಸಕ್ಸಸ್ ಯಾಕೆ ಸಿಗ್ತಾ ಇಲ್ಲ ಅಂತ ಹೇಳಿದರೆ, ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ ಇದಕ್ಕೆ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಓಕೆನಾ? ರಿಲೇಷನ್ಶಿಪ್ ಹಾಳಾಗ್ತಾ ಇದೆ ಅಂತ ಹೇಳಿದ್ರೆ ಅನಹಟ ಚಕ್ರ ಹಾಳಾಗಿದೆ ಅಂತ ಅರ್ಥ. ಭಯ ಆಗ್ತಿದೆ, ಆತಂಕ ಆಗ್ತಿದೆ ಅಂತ ಹೇಳಿದರೆ ನಿಮ್ಮ ಮಣಿಪುರ ಚಕ್ರ ಹಾಳಾಗಿದೆ ಅಂತ ಆಯಿತಾ. ರಿಲೇಷನ್ಶಿಪ್ಪು ಪ್ರತಿ ಸತಿ ನನ್ನ ಖುಷಿ ಎಲ್ಲವೂ ಒಂದು ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ರೆ ಮಣಿಪುರ ಚಕ್ರ. ಮತ್ತು ನನಗೆ ಮಾತಾಡಬೇಕು, ವಾಕ್ಚಾತುರ್ಯನೇ ಇಲ್ಲ, ನನಗೆ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡೋ, ಒಂದು ಮೀಟಿಂಗ್ ಹೋಗ್ತೀನಿ, ಆ ಮೀಟಿಂಗ್ ಸಕ್ಸಸ್ ಮಾಡಬೇಕು ಅಂತ ಹೇಳಿದ್ರೆ ಮಾತಾಡೋಕ್ಕೆ ಆಗ್ತಿಲ್ಲ ಅಂದರೆ ವಿಶುದ್ಧ ಚಕ್ರ ಆಯಿತಾ. ಬಹಳ ಯೋಚನೆ ಮಾಡ್ತಾ ಇರ್ತೀನಿ, ಏನೇನೋ ಕೆಟ್ಟ ಆಲೋಚನೆಗಳು ಬರ್ತಾ ಇರುತ್ತೆ ಅಂತ ಹೇಳಿದರೆ ಆಜ್ಞಾ ಚಕ್ರ ಕೆಟ್ಟಿದೆ ಅಂತ ಅರ್ಥ. ಸೊ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಅದೇ ಮನಿಗೆ ರಿಲೇಟೆಡ್ ಮಾತಾಡೋದ್ರಿಂದ ಇವತ್ತು ಮನಿ ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ಯಾವ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅನ್ನೋದನ್ನು ಮಾತಾಡೋಣ. ಸೊ ಮೂಲಾಧಾರ ಚಕ್ರ ಅಂತ ಹೇಳಿದರೆ ನಮ್ಮ ಬೇಸ್ ಆಫ್ ದ ಸ್ಪೈನಲ್ಲಿ ಇರುತ್ತೆ. ಮೂಲಾಧಾರ ಚಕ್ರ ಬಂದ್ಬಿಟ್ಟು, ಈಗ ನೀವೊಂದು ಹೇಳಿದ್ರಿ, ಎಷ್ಟೋ ಜನ ಈಗ ಸಂಪಾದನೆ ಮಾಡಿರ್ತಾರೆ, ಹಿಂಗೆ ಕಳ್ಕೊಂಡ್ಬಿಡ್ತಾರೆ ಅಂತ ಹೇಳಿದರೆ, ಸಂಪಾದನೆ ಮಾಡೋ ತನಕ ನನ್ನ ಆಲೋಚನೆಯಲ್ಲಿತ್ತು ಸಂಪಾದನೆ ಮಾಡಬೇಕು, ನಾನು ಈ ಹಣವನ್ನು ಗಳಿಸಬೇಕು, ಹೇಗಾದರೂ ಮಾಡಿ ಸಂಪಾದನೆ ಮಾಡಬೇಕು ಅನ್ನೋದಿತ್ತು. ಸಂಪಾದನೆ ಮಾಡಿದ್ಮೇಲೆ ಮಗ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ, ಇದನ್ನು ಭಯ ಕಾಣೋ ನನಗೆಲ್ಲ ಕಳ್ಕೊಂಡ್ಬಿಡ್ತೀನಿ. ಪ್ರತಿ ಸತಿ ಅದನ್ನು ಹೋಗಿ ಬಚ್ಚಿಡೋದು ಯೋಚನೆ ಮಾಡ್ತಾನೆ ಇರ್ತೀವಿ. ಅದನ್ನು ಇನ್ವೆಸ್ಟ್ ಮಾಡೋಕ್ಕೂ ಹೆದರ್ಕೋತಾ ಇರ್ತೀವಿ, ಬೇರೆ ಕಡೆ ಎಲ್ಲಾದರೂ ಇಡ್ಬೇಕಂದ್ರೆ ನಾನು ಅದು ಆಮ್ ನಾಟ್ ಯೂಸ್ ಟು ನೆಗೆಟಿವ್ ಆಗಿ ಹೇಳ್ತಿರ್ತೀವಿ. ಎಕ್ಸಾಕ್ಟ್ಲಿ, ಇದು ಏನು ಹೇಳ್ತಿರ್ತೀವಿ ಅದಾಗ್ಬಿಡುತ್ತೆ ಆಯಿತಾ. ಸೊ ನೀನು ಅದನ್ನೇ ಯೋಚನೆ ಮಾಡ್ತಾ ಏನಾಯ್ತು, ಈಗ ಕಳ್ಕೊಳ್ತೀವಿ. ಎಕ್ಸಾಕ್ಟ್ಲಿ. ಸೊ ನಿನ್ನ ಥಾಟ್ಸ್, ಪ್ರಾಮಿನೆಂಟ್ ಥಾಟ್ ಏನಾಗಿತ್ತು, ಕಳ್ಕೊತೀನಿ ಅಂತ ಹೇಳ್ತೆ, ಕಳ್ಕೊಂಬಿಟ್ಟೆ. ಅದೇ ನಾನು ಇದನ್ನು ತೊಗೋಬೇಕು, ಅದನ್ನು ತೊಗೋಬೇಕು ಕನಸು ಕಾಣ್ತಾ ಇದ್ದರೆ ನಿನಗೆ ಜೀವನದಲ್ಲಿ ಬದುಕಬೇಕು ಅನ್ನೋ ಹುಮ್ಮಸ್ಸಿರುತ್ತೆ, ಆಶಯ ಇರುತ್ತೆ. ಇಲ್ಲ ಬಿಡು ಸಾಕು ಅಂತ ಹೇಳಿದ್ರೆ, ನೀವು ಎಷ್ಟೋ ಜನ ನೋಡಿ, ನಾನು ಎಷ್ಟೋ ಜನ ನೋಡಿದ್ದೀನಿ, ಸಾಕು ಬಿಡಪ್ಪ ಇನ್ನಿಷ್ಟು ದುಡ್ದಿದ್ದೀನಲ್ಲ ಇನ್ನೇನಕ್ಕೆ ಅಂತ ಹೇಳಿದವ್ರು ನಿಜವಾಗ್ಲೂ. ಯಾಕಂತ ಹೇಳಿದ್ರೆ ನಾನು ಹೇಳ್ತೀನಿ, ಎನರ್ಜೆಟಿಕಲಿ ಯಾವತ್ತೂ ಎನರ್ಜಿ ಶಿಫ್ಟ್ ಆಗ್ತಾ ಹೋಗುತ್ತೆ. ದ ಮೊಮೆಂಟ್ ಯು ಸೇ ಎನರ್ಜಿ ಇಸ್ ಎನಫ್, ಯಾಕಂದರೆ ಮನಿ ಅನ್ನೋದು ಎನರ್ಜಿ, ಯು ವಿಲ್ ಆಲ್ವೇಸ್ ಫಾಲ್ ಡೌನ್. Okay, so always think of jumping from where you are. That is what even quantum physics talks about. ಯಾವಾಗಲೂ ನಿಮ್ಮ ಎನರ್ಜಿಯಲ್ಲಿರುತ್ತೆ, ಅದನ್ನು ಎಲಿವೇಟ್ ಮಾಡ್ತಾ ಇರಬೇಕು. ಮೇಲೆ ಹೋಗ್ತಾ ಇರೋದನ್ನು ಯೋಚನೆ ಮಾಡಿದಷ್ಟು ಯು ವಿಲ್ ಸ್ಟಾರ್ಟ್ ಸ್ಟ್ರೈವಿಂಗ್. ದ ಮೊಮೆಂಟ್ ಯು ಸೆಡ್ ಐ ಆಮ್ ಫೈನ್, ನನಗೆ ಸಾಕು, ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ದೇರ್ ವಿಲ್ ಬಿ ಅ ಫಾಲ್ ಡೌನ್.
ಓಕೆನಾ. ಸೊ ಈಗ ಏನಂತ ಹೇಳಿದ್ರೆ ಮೂಲಾಧಾರ ಚಕ್ರದ ಬಗ್ಗೆ ಮಾತಾಡ್ತಾ ಇದ್ದೆ. ಇಟ್ ಇಸ್ ರಿಲೇಟೆಡ್ ಟು ಇನ್ಸೆಕ್ಯೂರಿಟಿ. ಯಾವಾಗ ನಿಮಗೆ ಇನ್ಸೆಕ್ಯೂರ್ ಅನಿಸ್ತಾ ಇರುತ್ತೆ, ದುಡ್ಡಿನ ಬಗ್ಗೆ ಆಗಿರ್ಬೋದು, ಸೆಲ್ಫ್ ಡೌಟ್ ಆಗಿರ್ಬೋದು, ನೀವು ನನಗೆ ಇಫ್ ಯು ಗಿವ್ ಮಿ ಒನ್ ಗಿಫ್ಟ್, ಐ ಶುಡ್ ನೋ ದಟ್ ಐ ಡಿಸರ್ವ್ ಇಟ್, ಥ್ಯಾಂಕ್ ಯು ಸೋ ಮಚ್ ಅಂತ ಐ ಶುಡ್ ಬಿ ಗ್ರೇಟ್ಫುಲ್ ಟು ಇಟ್. ನಾನು ಇಷ್ಟು ಕಾಸ್ಟ್ಲಿ ಗಿಫ್ಟ್ ಕೊಟ್ಟಿದ್ದೆ, ನಂಗೆ ಇಟ್ಕೊಳಕ್ಕಾಗಲ್ಲ, ಐ ಆಮ್ ರಿಜೆಕ್ಟಿಂಗ್ ಇಟ್. ಓಕೆ, ಕೆಲವು ನೋಡಿರ್ಬೋದು, ನಮ್ಗೆ ಯಾರು ಬಂದೆ ಇಷ್ಟು ಸಖತ್ತಾಗಿದೆ ಶರ್ಟ್ ಅಂತ ಹೇಳಿದ್ರೆ, ಹಳೆ ಶರ್ಟ್ ಬಿಡು, ಇದನ್ನೇನು ಹೇಳ್ತೀಯ ಅಂತ. ವಿ ಡೋಂಟ್ ಇವನ್ ಟೇಕ್ ಕಾಂಪ್ಲಿಮೆಂಟ್ಸ್ ಗ್ರೇಸ್ಫುಲ್ಲಿ. ಓಕೆನಾ. ಯಾವಾಗ ಮೇ ಬಿ ನೋಡು, ಯೂನಿವರ್ಸ್ ಹೆಂಗೆ ಅಂತ ಹೇಳಿದ್ರೆ ಸಟಲ್ಲಾಗಿ ಸೈನ್ ಕೊಡ್ತಾ ಇರುತ್ತೆ. ಯು ಮಟ್ ಆಫ್ ಸೀನ್, ಏನೋ ಯೋಚನೆ ಮಾಡ್ತಾ ಇರ್ತೀರಾ, 11 ನೋಡ್ತೀರಾ. ಓಕೆ, ದಟ್ ಮೀನ್ಸ್ ಯೂನಿವರ್ಸ್ ಇಸ್ ಟೆಲಿಂಗ್ ನೀನು ಅನ್ಕೊಂಡಿದ್ದು ಆಗುತ್ತೆ, ಇಟ್ ವಿಲ್ ಹ್ಯಾಪನ್ ಅಂತ. ರಿಪೀಟೆಡ್ ನಂಬರ್ಸ್ ನೋಡ್ತಾ ಹೋಗ್ತೀರಾ. ನಾನು ಇನ್ನೊಂದು ಹೇಳ್ಕೊಡ್ತೀನಿ, ಬಟರ್ಫ್ಲೈ ಮ್ಯಾನಿಫೆಸ್ಟೇಷನ್ ಅಂತ. ಏನಾದರೂ ನೀವು ಅಂದ್ಕೊಂಡು ದೇವರೇ ಇದು ಕರೆಕ್ಟಾಗಿ ಎಕ್ಸಾಂಪಲ್, ನೀವು ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತೀರಾ, ಇವಳೇ ನಿಜವಾದ ಹುಡುಗಿ ಆದರೆ ನಂಗೆ ಪಿಂಕ್ ಬಟರ್ಫ್ಲೈ ತೋರಿಸು ಅಂತ. ಸೀರಿಯಸ್ಲಿ ಇಟ್ ವರ್ಕ್ಸ್. ಓಕೆ, 24 hours ನಂಗೆ ಒಂದು ಪಿಂಕ್ ಬಟರ್ಫ್ಲೈ ತೋರಿಸು, ದಟ್ ಮೀನ್ಸ್ ದಿಸ್ ಇಸ್ ದ ಗರ್ಲ್ ಅಂತ. ಓಕೆ, ನೀವು ಮೊಬೈಲಲ್ಲಿ ನೋಡ್ಬೋದು ಅಥವಾ ಎದುರುಗಡೆ ನೋಡ್ಬೋದು ಅಥವಾ ಯಾವತ್ತೇ ಚಿಟ್ಟೆಗಳನ್ನ ನೋಡ್ತಾ ಇರ್ತೀರಾ, ಪಿಂಕ್ ಕಲರೇ ನೋಡ್ತೀರಾ. ದಿಸ್ ಇಸ್ ಹೌ ಐ ಹ್ಯಾವ್ ಟ್ರೈಡ್ ಇಟ್ ಮಲ್ಟಿಪಲ್ ಟೈಮ್ಸ್. ಐ ಟೋಲ್ಡ್ ಮೈ ಕ್ಲೈಂಟ್ಸ್ once it for a whole day I saw 22 number for bike, car, that is what it pin shows, code. it shows that you are in a right frame, you are in a right direction. just laugh out, and sync ಆಯ್ತದು, ಅದಕ್ಕೆ ನಾನು ನಕ್ಕಿದ್ದು. ಓಕೆ, ಓಕೆನಾ. ಸೊ ದಟ್ ಈಸ್ ಹೌ ಯೂನಿವರ್ಸ್ ವರ್ಕ್ಸ್. ಯೂನಿವರ್ಸ್ ವಿಲ್ ಆಲ್ವೇಸ್ ವರ್ಕ್ ಫಾರ್ ಯು. ಇಟ್ಸ್ ನಾಟ್ ಎಕ್ಸಾಂಪಲ್, ಈಗ ನನ್ನ ಮಗು ಇದೆ ಅಂತ ಹೇಳಿದ್ರೆ, ನನ್ನ ಮಗುಗೆ ನಾನು ಇನ್ನೂ ಏನು ಒಳ್ಳೇದು ಮಾಡಲಿ ಅಂತ. ಮೇ ಬಿ ಆ ಮಗು ಅಳ್ತಾ ಇದ್ರೆ ನಾನು ಚಾಕ್ಲೇಟ್ ಕೊಡಲ್ಲ, ಸ್ವೀಟ್ ಕೊಡಲ್ಲ, ಏನೂ ಕೊಡಲ್ಲ, ಬೈತೀನಿ, ಸ್ಟ್ರಿಕ್ಟ್ ಆಗಿರ್ತೀನಿ. ಹಾಗಂತ ನಾನು ನನ್ನ ಮಗನ ದ್ವೇಷ ಮಾಡ್ತಿದ್ದೀನಿ ಅಂತಲ್ಲ. ಸೊ ನೀವು ಕೂಡ ಭಗವಂತನ ಪ್ರೀತಿ ಮಕ್ಕಳು. ಸೊ ಕಲಿಯುವಾಗ ಪ್ರೋಸೆಸ್ ಕಷ್ಟ ಇರುತ್ತೆ. ನಿನಗೆ ಏನು ಇಷ್ಟನೋ, ನನಗೆ ವಿಡಿಯೋ ಗೇಮ್ ನೋಡೋದು ಇಷ್ಟ, ನಮ್ಮ ವಿಡಿಯೋ ಗೇಮ್ನ ಕಿತ್ಕೊಂಡ್ಬಿಡ್ತಾರೆ. ಯಾಕಂತ ಹೇಳಿದ್ರೆ ನನ್ನನ್ನು ಹಾಗೆ ಶಿಕ್ಷಿಸಿ ಕಲಿಸಿದ್ದಕ್ಕೆ ಇವತ್ತು ನಾನಾಗಿದ್ದೀನಿ, ಗೊತ್ತಾಯ್ತಾ. ಸೊ ಹಾಗಾಗಿ ಭಗವಂತ ನಿನಗೆ ತೋರಿಸೋ ದಾರಿ, ಕರ್ಕೊಂಡು ಹೋಗ್ತಾ ಇರೋ ದಾರಿ ಕಷ್ಟ ಇರಬಹುದು, ಆದರೆ ಅದು ಪರ್ಮನೆಂಟ್ ಅಲ್ಲ. ಈಗ ಪಾಠ ಕಲಿಬೇಕು. ಪ್ರತಿ ಸತಿ ನೀವು ಪಾಠ ಕಲಿತಾಗ ಬೇರೆ ಬೇರೆ ಕ್ಲಾಸಿಗೆ ಹೋಗ್ತಾ ಇರ್ತೀರಾ, ಲೈಫಲ್ಲಿ ಕೆಳಗೆ ಬೀಳಲ್ಲ. ನೀವು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಚೆನ್ನಾಗಿ ಓದಿದ್ದೀನಿ, ಇನ್ನೇ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಇರ್ತೀನಿ ಅಂದರೆ ಇರೋಕ್ಕಾಗಲ್ಲ. ಯು ಹ್ಯಾವ್ ಟು ಗೆಟ್ ಪ್ರಮೋಷನ್. ಸೊ ಹಾಗಾಗಿ ಮತ್ತೇನಂತ ಹೇಳಿದ್ರೆ, ಮೂಲಾಧಾರ ಚಕ್ರವನ್ನು ಸ್ಟ್ರಾಂಗ್ ಮಾಡ್ಕೋಬೇಕು. ಹೇಗೆ ಮೂಲಾಧಾರ ಚಕ್ರವನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಕಾನ್ಫಿಡೆನ್ಸಿಂದ ಇರ್ತಾ ಹೋಗಿ. ಕಾನ್ಫಿಡೆನ್ಸ್ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ನಿಮ್ಮ ಬಗ್ಗೆ ನಿಮಗೆ ಒಳ್ಳೆ ಮಾತುಗಳನ್ನು ಆಡ್ತಾ ಹೋಗಿ. ನಿಮ್ಮ ದೇಹದ ಬಗ್ಗೆ ಆಗಿರ್ಬೋದು, ನಿಮ್ಮ ಬಗ್ಗೆ ಆಗಿರ್ಬೋದು, ಫ್ರೆಂಡ್ಸ್ ಹತ್ರ ಆಗಿರ್ಬೋದು, ಅಥವಾ ಕನ್ನಡಿ ಮುಂದೆ ನಿಂತ್ಕೊಂಡಾಗ ನಿಮ್ಮನ್ನು ನೀವು ಫೇಸ್ ಮಾಡೋ ಶಕ್ತಿ ನಮಗಿರಲ್ಲ, ಆಯಿತಾ. ಸೊ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಅದಕ್ಕೆ ಮೂಲಾಧಾರ ಚಕ್ರಕ್ಕೆ ಈಗ ನೀವು ನೋಡಿರ್ಬೋದು, ಮೂಲಾಧಾರ ಗಣಪತಿ ಅಂತ ಹೇಳ್ತಾರೆ. ಕೆಂಪು ಮೂಲಾಧಾರ ಚಕ್ರ ಬಂದ್ಬಿಟ್ಟು ಕೆಂಪು, ರೂಬಿ ಕಲರ್, ಈ ಬಣ್ಣ ಇರುತ್ತೆ. ಓಕೆನಾ. ಸೊ ಮೂಲಾಧಾರ ಚಕ್ರವನ್ನು ನೀವು ಮೆಡಿಟೇಷನ್ ಮೂಲಕ ಸ್ಟ್ರಾಂಗ್ ಮಾಡ್ಕೋತಾ ಹೋಗ್ಬೋದು. ನಡಿಬೋದು ಹುಲ್ಲ ಮೇಲೆ, ಆಯಿತಾ. ನೀವು ನೋಡಿ, ಎಲ್ಲಾದರೂ ಒಂದು ಕಡೆ ರೈತರು ಸಾಲ ಮಾಡಿ ಸತ್ತಿರೋದು ನೋಡಿದ್ದೀರಾ, ಮನ್ಸಿಗೆ ತುಂಬ ದುಃಖ ಆಗಿ. ಅವ್ರ ಹತ್ರ ನೀವು ಹೋಗ್ಬಿಟ್ಟು ನನಗೆ ಆ್ಯಂಗ್ಸೈಟಿ, ಪ್ಯಾನಿಕ್ ಅಟ್ಯಾಕು, ಸ್ಟ್ರೆಸ್ ಅಂತ ಇದುವರೆಗೂ ಒಬ್ಬ ರೈತ ನನ್ನ ಹತ್ರ ಬಂದಿಲ್ಲ, ಆಯಿತಾ. ಯಾಕೆ ಅಂತ ಹೇಳಿದ್ರೆ ಗೊತ್ತಿರೋದಿಲ್ಲ, ಪದ ಗೊತ್ತಿರಲ್ಲ ಅವರಿಗೆ. ನೋಡಿ, ಯಾವ ಮಕ್ಕಳು ಕೂಡ ಅಷ್ಟೇ, ಮಕ್ಕಳನ್ನು ಅಷ್ಟೇ ಮಣ್ಣಿನ ಜೊತೆ ಆಟ ಆಡೋದಕ್ಕೆ ಬಿಡಿ, ನೇಚರ್ ಜೊತೆ ಇರೋಕ್ಕೆ ಬಿಡಿ. ಯಾವ ಮನುಷ್ಯ ನೇಚರ್ ಜೊತೆ ಇರ್ತಾನೋ ಅವನಿಗೆ ನೇಚರ್ ಇಸ್ ದ ಬೆಸ್ಟ್ ಹೀಲರ್, ಗೊತ್ತಾಯ್ತಾ. ನಿಮ್ಗೆ ಯಾವುದೇ ಥರದ ಮನಸ್ಸಲ್ಲಿ ಡಿಪ್ರೆಷನ್ ಆಗಿರ್ಬೋದು, ಆ್ಯಂಗ್ಸೈಟಿ ಆಗಿರ್ಬೋದು, ಇದು ಯಾವುದೂ ಮನುಷ್ಯನಿಗೆ ಬರಲ್ಲ. ಓಕೆ. ಸೊ ಹಾಗಾಗಿ ನೇಚರ್ ಜೊತೆ ಕನೆಕ್ಟ್ ಆಗಿರಿ. ಆದಷ್ಟು ಹುಲ್ಲು ಮೇಲೆ ಬರೀ ಕಾಲಲ್ಲಿ ನಡೆಯೋದಾಗಿರ್ಬೋದು, ಆಯಿತಾ, ಹುಲ್ ಮೇಲೆ ನಡೆಯೋದಾಗಿರ್ಬೋದು, ಇದೆಲ್ಲವೂ ಕೂಡ ನಿಮ್ಮನ್ನು ಗ್ರೌಂಡಿಂಗ್ ಮಾಡ್ತಾ ಹೋಗುತ್ತೆ. ಮತ್ತು ಒಂದು ನಿಜ ಹೇಳ, ನಾನು ಹೇಳ್ತಾ ಹೋಗಿದೆ ನಿಮ್ಮ ಮನಿ ಎನರ್ಜಿ ಅಂತ. ನಿಮ್ಮ ಎನರ್ಜಿ ಎಷ್ಟರ ಮಟ್ಟಿಗೆ ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಹೇಳಿದರೆ, ಈಗ ನಿಮಗೆ ನಾನು ಯಾರಂತ ಗೊತ್ತಿರಲಿಲ್ಲ, ಇನ್ಸ್ಟಾಗ್ರಾಮಲ್ಲಿ ಕೂತ್ಕೊಂಡು ನಾನು ವೀಡಿಯೋ ನೋಡ್ತಾ ಇರ್ತೀರ, ಆಯಿತಾ. ಇನ್ನೊಬ್ರು ಯಾರೋ ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಆ ವಿಡಿಯೋ ನೋಡ್ತಾ ಇರ್ತೀರ. ಇನ್ನೊಬ್ರು ಏನೋ ಮಾಡ್ತಾ ಇರ್ತಾರೆ, ಅಳ್ತಾ ಇರ್ತಾರೆ, ಇನ್ನೊಂದು ಕಡೆ ಯುದ್ಧ ಆಗ್ತಾ ಇರುತ್ತೆ. ಎಷ್ಟು ರೀತಿಯ ಎನರ್ಜಿಯನ್ನು ನೀವು ತಗೋತಾ ಇದ್ದೀರಾ ದಿನದಲ್ಲಿ. ಹ್ಯಾವ್ ಯು ನೋಟಿಸ್ಡ್ ಇಟ್? ಕಾರಣ ಇಲ್ಲದೆ ನಿಮಗೆ ಬೇಜಾರಾಗ್ತಾ ಇರುತ್ತೆ, ಕಾರಣ ಇಲ್ಲದೆ ನೋವಾಗ್ತಾ ಇರುತ್ತೆ, ದುಃಖ ಆಗ್ತಾ ಇರುತ್ತೆ. ಎಲ್ಲವನ್ನೂ ಕೊಟ್ಟಿದ್ದಾನೆ ಭಗವಂತ, ಅದನ್ನು ಸವಿಸೋ ಮನಸ್ಥಿತಿನೇ ನಮಗಿಲ್ಲ ಇವತ್ತು. ಯಾಕೆ ಗೊತ್ತಾ? ನಿಮ್ಮ ಎನರ್ಜಿ ಡಿಸ್ಟರ್ಬ್ ಆಗಿಬಿಟ್ಟಿದೆ. ನೀವೇ ಇಲ್ಲ, ನಿಮ್ಮ ದೇಹದಲ್ಲಿ ನೀವೇ ಇಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಕಡೆ ನಿಮ್ಮ ಎನರ್ಜಿ ಕೊಟ್ಬಿಟ್ಟಿದ್ರ. ಮೊಬೈಲನ್ನು ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗಿಸಿ. ಈಗ ನೋಡಿರ್ಬೋದು, ಎಷ್ಟೋ ಸಕ್ಸಸ್ಫುಲ್ ಪೀಪಲ್ ಎಲ್ಲ ಈಗ ಚಿಕ್ಕ ಬೇಸಿಕ್ ಫೋನ್ಗಳನ್ನು ಇಟ್ಕೊಂಡಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಇಟ್ ಇಸ್ ಸಚ್ ಎ ಡಿಸ್ಟ್ರಾಕ್ಷನ್. ಮಲಗೋಕ್ಕಿಂತ ಮುಂಚೆ ಏನು ಮಾಡಿ ಅಂತ ಹೇಳಿದ್ರೆ, ಜಸ್ಟ್ ಗ್ರೌಂಡ್ ಯುವರ್ ಎನರ್ಜಿ. ನಿಮ್ಮ ಎಲ್ಲ ಎನರ್ಜಿಯನ್ನು
ಭೂಮಿಗೆ ಬಿಡ್ತಾ ಇದ್ದೀನಿ, ಬೇರು ಹುಡ್ತಾ ಇರೋ ರೀತಿ ಜಸ್ಟ್ ಲೀವ್, ಲೆಟ್ ಗೋ. ಸಾಲ್ಟ್ ವಾಟರ್ಲಿ ಸ್ನಾನ ಮಾಡ್ತಾ ಹೋಗಿ. ನಿಮ್ಮ ಅಮ್ಮ ನೋಡಿರ್ಬೋದು, ನಿಮಗೆ ದೃಷ್ಟಿ ಆದ್ರೂ ಉಪ್ಪಲ್ಲಿ ದೃಷ್ಟಿ ತೆಗಿತಾರೆ. ಉಪ್ಪುಗೆ ಹೀರೋ ಶಕ್ತಿ ಇರುತ್ತೆ ನೆಗೆಟಿವಿಟಿ. ಸೊ ಇದನ್ನು ನಿಮ್ಮ ಮೈಂಡನ್ನು ಆದಷ್ಟು ಡಿಟಾಕ್ಸ್ ಮಾಡ್ಕೋತಾ ಹೋಗಿ, ನಿಮ್ಮನ್ನು ಮೋಟಿವೇಟ್ ಮಾಡ್ತಕ್ಕಂಥ ವಿಷಯಗಳನ್ನು ಮಾತ್ರ ನೋಡ್ತಾ ಹೋಗಿ, ಅಂಥದ್ದು ನೋಡ್ತಾ ಹೋಗಿ, ಡ್ರೈನ್ ಮಾಡ್ತಾ ಹೋಗಬೇಡಿ. ನೀವು ನೆಗೆಟಿವ್ ಮಾಡ್ಕೋಬೇಡಿ. ಎಕ್ಸಾಕ್ಟ್ಲಿ. ನೀವು ಎಷ್ಟು ಪಾಸಿಟಿವ್ ಆಗಿ ಮಾತಾಡ್ಕೊಳ್ತಿರ್ತೀವಿ, ಹೌದು, ಅಷ್ಟು ವೈಬ್ ಕೂಡ ನಿಮ್ಗೆ ಕ್ರಿಯೇಟ್. ಎಕ್ಸಾಕ್ಟ್ಲಿ. ನೆಕ್ಸ್ಟ್ ಮತ್ತೆ ಬಂದು ಸ್ವಾದಿಷ್ಠಾನ ಚಕ್ರ ಅಂತ. ನೀವು ಎಷ್ಟೋ ಸೆಲೆಬ್ರಿಟಿಗಳನ್ನು ನೋಡಿ, ಆಯಿತಾ. ಸ್ವಾದಿಷ್ಠಾನ ಚಕ್ರ ಇಸ್ ಆಲ್ಸೋ ರಿಲೇಟೆಡ್ ಟು ಸೆಕ್ಸ್ ಆ್ಯಂಡ್ ಮನಿ. ಓಕೆ. ಸೊ ಎರಡು ಕೂಡ ಎನರ್ಜಿನೇ, ಓಕೆನಾ. ಸೊ ಈ ಸ್ವಾದಿಷ್ಠಾನ ಚಕ್ರ ಯಾರ ಹತ್ರ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರ್ತಾರೆ ನೋಡಲಿಕ್ಕೆ, ಆಯಿತಾ. ಬಣ್ಣ ಬಿಡಿ, ಆಕಾರ ಬಿಡಿ, ಅವರಲ್ಲಿ ಒಂದು ಆಕರ್ಷಣೆ ಶಕ್ತಿ ಇರುತ್ತೆ. ಜನರನ್ನು ಅವ್ರನ್ನ ನೋಡಿದ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ, ಓಕೆನಾ. ಆ ಆಕರ್ಷಣೆ ಶಕ್ತಿ ಇರುತ್ತೆ. ಅದು ಕೂಡ ನೋಡೋದಕ್ಕೆ ವೀನಸ್ ಕೂಡ, ವೀನಸ್ ಆಲ್ಸೋ. ಸೊ ಯಾರಿಗೆ ಸ್ವಾದಿಷ್ಠಾನ ಚಕ್ರ ತುಂಬ ಚೆನ್ನಾಗಿರುತ್ತೆ, ತುಂಬ ಸಖತ್ತಾಗಿ ಡ್ರೆಸ್ ಮಾಡ್ತಾರೆ ಅವರು, ಆಯಿತಾ. ಮತ್ತು ಅವರು ಮಾತಾಡೋದಾಗಿರ್ಬೋದು, ನಡೆಯೋದಾಗಿರಬಹುದು, ಒಂದು ಫೆಮಿನಿನ್ ಎನರ್ಜಿ, ಓಕೆನಾ. ಸೊ ಅದು ತುಂಬ ಚೆನ್ನಾಗಿರುತ್ತೆ. ಕ್ರಿಯೇಟಿವಿಟಿ ಇರುತ್ತೆ. ಒಂದು ಇವಾಗ ಎಕ್ಸಾಂಪಲ್, ಒಂದು ಸೀರೆಯನ್ನೇ ಬೇರೆ ರೀತಿ ಉಡೋದಾಗಿರ್ಬೋದು, ಡ್ರಾಯಿಂಗ್ ತುಂಬ ಚೆನ್ನಾಗಿ ಮಾಡೋದು, ಅಡುಗೆ ತುಂಬ ಚೆನ್ನಾಗಿ ಮಾಡೋದು, ಆಮೇಲೆ ಗಾರ್ಡನಿಂಗ್ ಮಾಡೋದು, ಮನೆಯನ್ನು ಅಚ್ಚುಕಟ್ಟಾಗಿಡೋದು, ಅಥವಾ ಅವ್ರು ಎಲ್ಲಿ ಇರ್ತಾರೋ ಅಲ್ಲಿ ಶೃಂಗಾರ ಇರುತ್ತೆ. ಎಲ್ಲಿ ಶೃಂಗಾರ ಇರುತ್ತೆ ಅಲ್ಲಿ ಮನಿ ಇರುತ್ತೆ, ಗೊತ್ತಾಯ್ತಾ. ಮನಿ ಈಸ್ ಸಮಥಿಂಗ್ ಎಸ್ಥೆಟಿಕ್, ಪ್ಲೆಸೆಂಟ್, ಪವರ್, ಇದೆಲ್ಲವೂ ಕಾಂಬಿನೇಷನ್ ಇರ್ತಕ್ಕಂಥದ್ದು ಶಕ್ತಿ, ಗೊತ್ತಾಯ್ತಾ. ಸೊ ಅದನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಕೂಡ ನಿಮ್ಮ ಸ್ವಾದಿಷ್ಠಾನ ಚಕ್ರವನ್ನು ಇಂಪ್ರೂವ್ ಮಾಡ್ತಾ ಹೋಗ್ಬೋದು. ನೋಡಿ, ಮೂಲಾಧಾರ ಬಂದು ರೂಟ್ ಚಕ್ರ ಅಂತ ಕರಿತೀವಿ. ಸೊ ಅದಕ್ಕೆ ಕೆಂಪು ಬಣ್ಣದ ಆಹಾರ ತಿನ್ನೋದ್ರಿಂದ ಆಗಿರ್ಬೋದು, ಬೀಟ್ರೂಟ್ ತಿನ್ನೋದಾಗಿರ್ಬೋದು. ಸ್ವಾದಿಷ್ಠಾನ ಚಕ್ರ ಆಕ್ಟಿವೇಟ್ ಮಾಡಲಿಕ್ಕೆ ಕ್ಯಾರೆಟ್, ಅದು ಆರೆಂಜ್ ಕಲರ್, ಕಾರ್ನೆಲಿಯನ್ ಕಲರ್ ಇರುತ್ತೆ. ಮತ್ತು ಅದಕ್ಕೆ ಕ್ರಿಸ್ಟಲ್ಸ್ಗಳು ಯಾವುದು ಮನಿಯನ್ನು ಅಟ್ರಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಪೈರೇಟ್ ಅಂತ ಒಂದು ಸ್ಟೋನ್ ಸಿಗುತ್ತೆ. ಇಟ್ಸ್ ಪೈರೇಟ್. ಇಟ್ ಇಸ್ ಕಾಲ್ಡ್ ಫೂಲಿಶ್ ಗೋಲ್ಡ್ ಅಂತ. ಇನ್ನೊಂದೇನಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಮನಿ ಬರುತ್ತೆ, ಸಸ್ಟೈನ್ ಆಗಬೇಕು ಅಂತ ಹೇಳಿದರೆ, ಅದು ಆಪರ್ಚುನಿಟೀಸ್ ಬರಬೇಕು. ಈಗ ನಾನು ದುಡ್ಡು ಬರಬೇಕು ಅಂತ ಕೂತ್ಕೊಂಡ್ರೆ ದುಡ್ಡು ಬರಲ್ಲ. ಯಾವುದೇ ಒಂದು ಆಪರ್ಚುನಿಟಿ ಬಂದರೂ ಅದನ್ನು ನನ್ನ ಕ್ರಿಯೇಟಿವಿಟಿ ಹಾಕಿ ಆ ಆಪರ್ಚುನಿಟಿಯನ್ನು ಮ್ಯಾನಿಫೆಸ್ಟ್ ಮಾಡೋದು. ಅದನ್ನೇ ಹೇಳಿದೆ, ಲಕ್ಷ್ಮಿ ಬರೋದು ಎಲ್ಲರ ಹತ್ರನೂ ಬರ್ತಾಳೆ. ವೆಲ್ತ್ ಕ್ರಿಯೇಟ್ ಮಾಡಲಿಕ್ಕೆ ಯಾರು ಬೇಕು? ಸರಸ್ವತಿ ಬೇಕು. ಸೊ ಬುದ್ಧಿ ಶಕ್ತಿಗಾಗಲಿ, ಅದನ್ನು ಸಸ್ಟೈನ್ ಮಾಡೋದಕ್ಕಾಗಲಿ, ಅದಕ್ಕೆ ಹೆಲ್ಪ್ ಮಾಡೋದು ಸಿಟ್ರಿನ್. ನಾನೀಗ ಕ್ರಿಸ್ಟಲ್ ಇಟ್ಕೊಂಡು ನಾನು ಯಾವಾಗ ನೆಗೆಟಿವ್ ಯೋಚನೆ ಮಾಡ್ತಾ ಇದ್ದರೆ ನೆಗೆಟಿವೇ ಜಾಸ್ತಿ ಆಗ್ತಾ ಹೋಗುತ್ತೆ. ವೆನ್ ಐ ಆಮ್ ಥಿಂಕಿಂಗ್ ಮನಿ ಈಸ್ ಮೈ ಫ್ರೆಂಡ್, ಐ ಅಟ್ರಾಕ್ಟ್ ಮನಿ ವಿತ್ ಈಸ್ ಆ್ಯಂಡ್ ಪೀಸ್, ಆಯಿತಾ. ಮನಿ ಈಸ್ ಬ್ರಿಂಗಿಂಗ್ ಮೀ ಹ್ಯಾಪಿನೆಸ್. ಈ ಥರ ನಾನು ಯಾವಾಗ ಪಾಸಿಟಿವ್ ಅಫರ್ಮೇಷನ್ ಹಾಕ್ತಾ ಹೋಗ್ತೀನಿ, ಇದು 10 times ಕೆಲಸ ಮಾಡ್ತಾ ಹೋಗುತ್ತೆ. ಇದು ನನ್ನ ಎನರ್ಜಿಯ ಕ್ಯಾಟಲಿಸ್ಟ್, ಓಕೆನಾ. ಸೊ ಕ್ರಿಸ್ಟಲ್ಸನ್ನು ಯೂಸ್ ಮಾಡ್ಬೋದು ನೀವು. ಸಿಟ್ರಿನ್ ಆಗಿರ್ಬೋದು, ಕಾರ್ನೆಲಿಯನ್ ಆಗಿರ್ಬೋದು, ಇದೆಲ್ಲವೂ ಕೂಡ ಮನಿ ಮ್ಯಾಗ್ನೆಟ್. ಥ್ಯಾಂಕ್ ಯು, ಇಷ್ಟೊತ್ತು ಡೀಟೇಲ್ಸ್ ಕೊಟ್ಟಿದ್ದೀವಿ. ಸೊ ನೋಡೋದಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಒಂದು ಮನಿ ಮ್ಯಾನಿಫೆಸ್ಟೋ ಮಾಡಬೇಕು, ಅಥವಾ ಕ್ರಿಸ್ಟಲಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಇದೆ ನಮಗೆ, ನಾವು ಮನಿನ ಹೇಗೆ ಇಂಪಾರ್ಟೆನ್ಸ್ ಆಗಿ ತಗೋಬೇಕಾಗತ್ತೆ, ಅಥವಾ ನಾವು ಪಾಸಿಟಿವ್ ಆಗಿದ್ದರೆ ನಮ್ಮ ಮನಿ ಆಲ್ಮೋಸ್ಟ್ ನಮ್ಮನ್ನು ಅಟ್ರಾಕ್ಟ್ ಮಾಡುತ್ತೆ ಯೂನಿವರ್ಸು ಅನ್ನೋ ರೀತಿ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಕೊಟ್ಟರು ಮೇಡಮ್. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಇದೇ ರೀತಿ ನೋಡ್ತಾ ಇರಿ, ಮತ್ತಷ್ಟು ವಿಡಿಯೋಗಳು ತರ್ತೀನಿ. ದಿಸ್ ಇಸ್ ಚಂದನ್ ಸೈನಿಂಗ್ ಆಫ್ ಬಾಸ್ವಾಲಾ. ನೀವೇನಾದ್ರೂ ಬಿಸ್ನೆಸ್ ಮಾಡಬೇಕಾ, ನಿಮ್ಮ ಹತ್ರ ಒಂದಷ್ಟು ಅಮೌಂಟ್ ಇದೆ, ಯಾವ ಬಿಸ್ನೆಸ್ ಮಾಡಬೇಕು, ಏನ್ ಡಿಮ್ಯಾಂಡ್ ಇದೆ, ಎಷ್ಟು ಇನ್ವೆಸ್ಟ್ ಮಾಡಬೇಕು, ಯಾರು ನಮಗೆ ಗೈಡ್ ಮಾಡ್ತಾರೆ ಅಂತ ನೀವೇನ ಕೇಳೋದಾಯ್ತು ಅಂದ್ರೆ, ನೀವು ಮಿಸ್ ಮಾಡಿದ್ರೆ ಮಾಡಬೇಕಾಗಿರೋದು ಇಷ್ಟೇ. ಬಾಸ್ವಾಲಾ ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ನಮ್ಮಲ್ಲಿ 500ಕ್ಕೂ ಹೆಚ್ಚು ಕೋರ್ಸ್ಗಳಿದಾವೆ. ನೀವು ಕೂಡ ಅದನ್ನು ಯಾವ ಬೇಕಾದ್ರೂ ಕೋರ್ಸ್ ನೋಡಿಕೊಂಡು ಯಾವ ಬಿಸ್ನೆಸ್ ಬೇಕಾದ್ರೂ ಮಾಡ್ಬೋದು. ಅಷ್ಟೇ ಅಲ್ಲ, ಕೇವಲ 999 ರೂಪಾಯಿನ ಪೇ ಮಾಡಿದ್ರೆ ಸಾಕು, 500ಕ್ಕೂ ಹೆಚ್ಚು ಕೋರ್ಸ್ಗಳಿದ್ದಾವೆ. ನೀವು ಕೂಡ ಬಾಸ್ ಆಗಬೇಕು ಅಂದ್ರೆ ನಾನು ಹೇಳುವಂತ ನಮ್ಮ ಬಾಸ್ವಾಲಾ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಕೇವಲ 999 ರೂಪಾಯಿನ ಪೇ ಮಾಡಿ 500ಕ್ಕೂ ಹೆಚ್ಚು ಕೋರ್ಸ್ಗಳನ್ನ ನೀವು ನೋಡಬಹುದು. ಬಾಸ್ವಾಲಾ, ಬಿ ದ ಬಾಸ್.